ಫ್ರೆಂಡ್ಸ್, ವೆಲ್ಕಮ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ಕ್ಲಾಸ್ ಬಂದು ನಮ್ಮ ಫ್ರೀ ಆರಿ ಕ್ಲಾಸ್ ಬಂದು 38 ಆಗಿರುತ್ತೆ. ನಾನು ಇಂದಿನ ವೀಡಿಯೋಸಲ್ಲಿ ಫ್ರೆಂಚ್ ನೆಟ್ ಮತ್ತು ಲಾಂಗ್ ಫ್ರೆಂಚ್ ನಾಟಲ್ಲಿ ಯಾವೆಲ್ಲ ಡಿಸೈನನ್ನು ಮಾಡಿ ನಾವು ಪ್ರೊಫೆಷನಲ್ ಆಗಿ ಹಣವನ್ನು ಸಂಪಾದನೆ ಮಾಡ್ಬೋದು ಅಂತೆಲ್ಲ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ರಿಂಗ್ ಫ್ರೆಂಚ್ ನಾಟ್ ಏನಿದೆಯಲ್ಲ ಅದರಲ್ಲಿ ಯಾವ ರೀತಿ ಡಿಸೈನನ್ನು ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತಿದ್ದೀನಿ. ಆ್ಯಸ್ ಇಟ್ ಈಸ್ 6 ಎಳೆ ದಾರನ ತಗೊಂಡಿದ್ದೀನಿ ನಾರ್ಮಲ್ ನೀಡಲು. ಈಗ ನೋಡಿ, ಈಗ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಈಗ ಈ ನೀಡಲನ್ನು ಹಾಕಿ ಸೇಮ್ ಫ್ರೆಂಚ್ ನಾಟ್ ಮಾಡೋ ರೀತಿಯೇ ಇರುತ್ತೆ ನೋಡಿ. ಈ ದಾರನ ಎಕ್ಸ್ಟ್ರಾ ದಾರ ಇರ್ತದಲ್ಲ ಅದು ಸೂಜಿ ಜೊತೆಲಿ ಬಂದ್ಬಿಟ್ಟಿರುತ್ತೆ. ಈ ರೀತಿ ಮಾಡುವಾಗ ನೋಡಿ ಸೇಮ್ ಅದನ್ನೇ ತಗೊಂಡು ಇಲ್ಲಿ ನೋಡಿ ನಾನು ಯಾವ ರೀತಿ ಕೈಯನ್ನು ಇದು ಮಾಡ್ತಿದ್ದೀನಿ ನೋಡ್ಕೊಳ್ಳಿ. ನೋಡ್ಕೊಂಡಿದ್ದಾದ ನಂತರ ಇದನ್ನು ಈ ರೀತಿ ಎಡಗೈಯಲ್ಲಿ ಇದನ್ನು ಪ್ರೆಸ್ ಮಾಡಿ ಇಟ್ಕೋಬೇಕು. ಇದನ್ನು ಇಟ್ಕೊಂಡು ನೋಡಿ, ಇದನ್ನು ಸ್ವಲ್ಪ ಸೆನ್ಸಿಟಿವ್, ಇದು ಒಂದು ಸ್ವಲ್ಪ ನೀಟಾಗಿ ನೀವು ಎಳ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಇದೆಯಲ್ವ, ಈಗ ಸೂಜಿನ ಕೆಳಗಡೆಯಿಂದ ನೋಡಿ ಎಳ್ಕೊಳ್ಳೋಣ. ಈ ರೀತಿ ಮಾಡಿಕೊಂಡು ನೀವು ಎಳ್ಕೊಂಡಾಗ ನಿಮಗೆ ಕರೆಕ್ಟಾಗಿ ಇದು ಬರುತ್ತೆ ನೀಟಾಗಿ. ಈಗ ನೋಡಿ, ಇದನ್ನು ಫುಲ್ಲು ಈ ರೀತಿ ನೀಟಾಗಿ ಎಳ್ಕೋಬೇಕು. ಎಳ್ಕೊಂಡಿದ್ದಾದ ನಂತರ ನೋಡಿ ಈ ರೀತಿ ಬರುತ್ತೆ. ಇಷ್ಟು ದೊಡ್ಡದಾಗಾದರೂ ಫ್ರೆಂಚ್ ನಾಟನ್ನು ಈಗ ನೋಡಿ, ಇದು ಒಂದು ರಿಂಗ್ ಫ್ರೆಂಚ್ ನಾಟ್ ಆಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಅದಾದ ನಂತರ ಪುನಃ ಇನ್ನೊಂದು ನಾವು ತೋರಿಸ್ಬೇಕಂತಂದರೆ, ಈಗ ಇದು ಮಧ್ಯೆ ನೀವು ಒಂದು ಮಾಡ್ಕೊಂಡು ನೀವು ಡಿಸೈನಲ್ಲಿ ಮಾಡ್ಬೋದು. ಈಗ ನಾವು ಇನ್ನೂ ಡಿಸೈನನ್ನು ಮಾಡ್ಕೋಬೋದು ಅಂದರೆ ಈ ರೀತಿ ಇಟ್ಕೋಬೇಕು ನೋಡಿ. ಇದರಲ್ಲಿ ಏನಂದರೆ ಟಿಪ್ಸು, ಒಂದು ಎಡಗೈಯಲ್ಲಿ ಇದಕ್ಕೆ ಸ್ವಲ್ಪ ಕಡಿಮೆನೇ ದಾರನ ತಗೋಬೇಕಾಗತ್ತೆ, ಯಾಕೆಂದರೆ ನುಲ್ಕೊಂಡ್ಬಿಡತ್ತೆ. ಹಾಗಾಗಿ ಕಡಿಮೆ ದಾರನ ತಗೊಂಡು ನೀಟಾಗಿ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಇದು ಸ್ವಲ್ಪ ಲೂಸ್ ಬಿಡ್ಬೇಕಷ್ಟೇ. ಫ್ರೆಂಚ್ ನಾಟ್ಗೂ ರಿಂಗ್ ಫ್ರೆಂಚ್ ನಾಟ್ಗೂ ಇರೋ ವ್ಯತ್ಯಾಸ ಅದು ರೌಂಡಾಗಿ ಒಂದೇ ಸೈಡಲ್ಲಿ ಒಂದೇ ಕಡೆ ಅದು ಇದಾಗತ್ತೆ. ಇದು ಆಗಲ್ಲ. ಇದೇನಾಗತ್ತೆ ಅಂದರೆ 2 ಸತಿ ಸುತ್ಕೋಬೇಕು. ಸುತ್ಕೊಂಡು ಇದು ಸ್ವಲ್ಪ ಲೂಸ್ ಬರೋದ್ರಿಂದ ಅದು ರಿಂಗ್ ಥರನೇ ಕಾಣಿಸುತ್ತೆ. ಅದರಿಂದ ಇದು ಒಂಥರ ತುಂಬಾ ಫ್ಲವರ್ ರೀತಿಯೇ ಬರುತ್ತೆ. ಅದನ್ನು ಯಾವೆಲ್ಲ ಡಿಸೈನಲ್ಲಿ ಇದು ಮಾಡ್ಬೋದು ಅಂತ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಪುನಃ ನೋಡಿ, ಇದಾದ ನಂತರ ಇಲ್ಲಿ ಮೇಲ್ಗಡೆ ಒಂದನ್ನು ಮಾಡ್ಕೊಂಬಿಟ್ರೆ ಅದು ಒಂದು ಲೀವ್ಸ್ ಫ್ಲವರ್ ರೀತಿ ಅದು ಫೀಲ್ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ನೋಡಿ, ಈ ರೀತಿ ಎಳ್ಕೊಂಬಿಟ್ರೆ ಆಯಿತು. ನಮಗೆ ಇದು ಒಂದು ಡಿಸೈನ್ ಆಗಿಯೇ ಮಾರ್ಪಾಡಾಗತ್ತೆ ನೋಡಿ. ಈ ರೀತಿ ಒಂದಾಯಿತು. ಫಸ್ಟು ನೀವು ಈ ರೀತಿ ಒಂದನ್ನು ಮಾಡ್ಕೋಬೇಕು. ಫಸ್ಟ್ ಈ ರೀತಿ ಆದ ನಂತರ ಈಗ ನಾವೇನು ಮಾಡ್ಬೋದು ಅಂದರೆ, ಇದು ಮಧ್ಯೆ ಒಂದು ಹಾಕಿದ್ದೀವಲ್ಲ ಅದ್ರ ಸುತ್ತ ನಾವು ಈ ರೀತಿ ನೋಡಿ ತೋರಿಸ್ತೀನಿ. ಇನ್ನೂ ಚಿಕ್ಕದಾಗಿ ಮಾಡ್ಕೋಬೋದು ಅಂದ್ರೂ ಮಾಡ್ಕೋಬೋದು. ನಮ್ಗೆ ಎಷ್ಟು ಸೈಜ್ ಬೇಕಾಗತ್ತೆ ಅಷ್ಟು ಲೂಸ್ ಬಿಟ್ಕೊಂಡ್ರೆ ನಮಗೆ ಸಾಕಾಗತ್ತೆ. ಜಾಸ್ತಿ ಲೂಸ್ ಬಿಟ್ಕೊಂಡ್ರೆ ರಿಂಗು ದೊಡ್ಡದಾಗತ್ತೆ. ಇಲ್ಲ ನಮಗೆ ಸ್ವಲ್ಪನೇ ಸಾಕು ಅಂದರೆ ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಇದನ್ನು ಸುತ್ತ ನೋಡಿ ಫ್ಲವರ್ ರೀತಿನಾದರೂ ಮಾಡ್ಕೋಬೋದು,
ಇಲ್ಲ ನೀವು ಯಾವ ಶೇಪನ್ನು ಬರ್ಕೊಂಡ್ರೂ ಅದ್ರ ಮೇಲೆ ಇಟ್ಟು ಈ ರಿಂಗನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಇದು ಕಾಣಿಸುತ್ತೆ ಕೂಡ, ಮತ್ತು ಚೆನ್ನಾಗಿ ಕೂಡ ಬರುತ್ತೆ. ನೀವು ವರ್ಕ್ ಮಾಡುವಾಗ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ನೀವೇ ಟ್ರೈ ಮಾಡಿ, ತುಂಬಾ ಈಸಿಯಾಗಿರುತ್ತೆ ಮತ್ತು ನೋಡೋದಕ್ಕಂತೂ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿ ಈ ಡಿಸೈನ್ಸ್ ಬರುತ್ತೆ ನೋಡಿ. ನೀವು ಯಾವ ಥರ ಮಾಡ್ಕೋತೀರಾ, ನಾನು ಹೇಳ್ದಂಗೆ ಒಂದೇ ರೀತಿ ಅಂತ ಏನಿಲ್ಲ. ನೀವು ಶೇಪು ಯಾವುದೇ ಶೇಪನ್ನು ಬರ್ಕೋಬೋದು. ಯಾವುದೇ ಶೇಪ್ ಬರ್ಕೊಂಡ್ರೂ ಅದಕ್ಕೆ ತಕ್ಕ ಹಾಗೆ ಅದು ಖಂಡಿತವಾಗ್ಲೂ ಬರುತ್ತೆ ಡಿಸೈನು. ಅದ್ರ ಮೇಲೆ ಹಾಕೊಂಡು ಹೋಗೋದಷ್ಟೇ ನೋಡಿ. ಇದು ದೊಡ್ಡದಾಗಿ ಬಂತು, ಇದು ಚಿಕ್ಕದಾಗಿ ಬಂತು ಅಷ್ಟೇ, ಇದು ವ್ಯತ್ಯಾಸ ನೋಡಿ. ಇಲ್ಲಿ ಈಗ ಈ ಕಡೆ ಹಾಕಿದ್ರೆ ಇದೇ ಒಂದು ಡಿಸೈನ್. ಇದರಲ್ಲಿ 3 ಡಿಸೈನು 4 ಡಿಸೈನು ಅಂತಿಲ್ಲ. ನಾನು ಹೇಳ್ದಂಗೆ ಯಾವ ರೀತಿ ನೀವು ಶೇಪನ್ನು ಕೊಟ್ಕೋತೀರ ಆ ಶೇಪ್ಗೆ ನೀವು ತಕ್ಕಂತೆ ಆ ಶೇಪ್ ಮೇಲೆ ಇದನ್ನು ಮಾಡ್ಕೊಂಡು ಹೋದರೆ ಆಯಿತು. ಅದೇ ರೀತಿಯೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ರೀತಿ ಮಾಡಿಕೊಂಡ್ರೆ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಈಗ ಕಾಣಿಸ್ತಿದೆ ಅಂತ ನೋಡಿ. ಫುಲ್ ಫಿಟ್ಟಾಗಿ ಎಳ್ಕೊಂಡಾಗ ಈ ರೀತಿ ಬರುತ್ತೆ. ಈ ರೀತಿ ಡಿಸೈನ್ ಆಯಿತು, ಇದಾಯಿತು. ಇದು ಸುತ್ತ ಹಾಕೊಂಡೋದ್ರೆ ಫ್ಲವರ್ ಡಿಸೈನ್ ಆಗುತ್ತೆ. ಇನ್ನೂ ಬೇಜಾನ್ ಡಿಸೈನ್ಸನ್ನು ಮಾಡ್ಬೋದು. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತೇಳಿ ನಾನು ಇಷ್ಟಕ್ಕೆ ನಿಲ್ಲಿಸ್ತಿದ್ದೀನಿ, ಬೇಸಿಕ್ ತೋರಿಸಿ. ನಿಮ್ಗೆ ಇನ್ನೂ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಬೇರೆ ಯಾವೆಲ್ಲ ಡಿಸೈನನ್ನು ಮಾಡ್ಬೋದು ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಫ್ರೆಂಡ್ಸ್. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.